26 ವರ್ಷ ಆಯ್ತು ಊರಿಗೆ. ಎಲ್ಲಿದೆ ಇದು? ನಾಯಕನಹಟ್ಟಿ, ಚಳ್ಳಕೆರೆ ಆಮೇಲೆ ತಾಲೂಕು. ಮಾಡ್ತೀನಿ. ಚಳ್ಳಕೆರೆ ತಾಲೂಕು ಅಲ್ವಾ ಇದು? ಹಾ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ. ನಾಯಕನಹಟ್ಟಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು? ನಾಯಕನಹಟ್ಟಿಯಿಂದ 8 ಕಿಲೋಮೀಟರ್ ಆಗುತ್ತೆ ಸರ್. ಎನ್ ದೇವರಹಳ್ಳಿ. 13. ಈಗ ತಾವೆಲ್ಲಿದ್ದೀರಿ? ಬೆಂಗಳೂರಲ್ಲಿ. ಏನ್ ಕೆಲಸ ಮಾಡ್ತೀರಿ? ನಮ್ಮ ಮಗ ಒಬ್ಬನು, ದೊಡ್ಡ ಮಗ ಬಿಸ್ನೆಸ್ ಮಾಡ್ತಾನೆ. ಹಾ ಹಾ ಹಾ. ಸಣ್ಣ ಮಗ ಇಂಜಿನಿಯರ್. ಇದು ನಿಮ್ಮ ಸ್ವಂತೂರಾ? ಸ್ವಂತ. ಸ್ವಂತೂರಿಲ್ಲ. ಹಾ ಹಾ. ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ? ಮೊದಲು ಅಂಗಡಿ ಹಾಕಿದ್ವಿ, ಶಾಮನೂರ್ ಶುಗರ್ ಫ್ಯಾಕ್ಟರಿ. ಶಾಮನೂರ್ ಶುಗರ್ ಫ್ಯಾಕ್ಟರಿ. ಹಾ ಹಾ ಹಾ. ಸರಿ, ಅಲ್ಲಿಂದ ಓಕೆ. ಇದು ದೇವಸ್ಥಾನ ಅಲ್ವಾ? ಇದು ದೇವಸ್ಥಾನ. ಯಾವ ದೇವಸ್ಥಾನ ಇದು? ಇದು ಹನುಮಪ್ಪ. ಓಕೆ ಓಕೆ. ಇದನ್ನೆಲ್ಲ ಒಂದ್ ನಿಮಿಷ, ಇದು ನೀವು ಹೇಳ್ಬಿಡಿ ಕ್ಲೀನ್. ಅಲ್ಲಿಂದ ಬರ್ತದೆ. ಇಲ್ಲ ಇದೆ ಇದೆ ಬಾರ್ಡ್ರು. ಎಷ್ಟು ಅಡಿ ಇದೆ ಇದು ಇದು ಅಂದಾಜು? 100 ಅಡಿ ಬರ್ತದೆ. ಹಿಂಗಿಂಗೆ ಅಲ್ಲ, ಹಿಂಗಿಂಗ ಹೇಳೋದು ಸರ್. ಅಗೋ ಅಲ್ಲಿ ಶೆಡ್ ಎಲ್ಲ ಇದೆಯಲ್ಲ ಸರ್, ನಮ್ದೇ. ಅವ್ರು ಬೇರೆ ಊರ್ನೇ. ಈ ರೋಡ ಇದು? ಅಲ್ಲ ಸರ್, ಜಮೀನು ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ ಸೈಟ್ ಇದು ಒಟ್ಟು? ಸರಿ, ಓಕೆ. ಇಲ್ಲಿ ಮುಂದೆ ಏನ್ ಜಾಗ ಬಿಡೋದ್ ಬೇಕಿಲ್ಲ? ಅಲ್ಲ ಸರ್, ನಾನು 3 ಪ್ಲಾಟ್ ಇದಾವೆ. ನಾನು ಮನೆ ಕಟ್ಸ್ಬೇಕಂತ ಅಲ್ಲಿ. ನಾನು ಹೇಳ್ತೀನಿ ಎಲ್ಲಿ ಕಟ್ಸ್ಬೇಕು ಅಂತ ನಿಮಗೆ. ಸೂಕ್ತ ಎಲ್ಲೂ ಅಲ್ಲಿ ಹೇಳ್ತೀನಿ ನಿಮಗೆ. ಬಹಳ ಚೆನ್ನಾಗತ್ತಪ್ಪ ಈ ಸೈಟು ಅಂತಂದ್ರೆ ಎಲ್ಲೂ ನೋಡೋದು ಬೇಡ. ಇದು ಬೇಡ ಅಂತಂದ್ರೆ ಇನ್ನೊಂದು ನೋಡೋಣ. ನಾನ್ ಡಿಸಿಷನ್ ತಗೊಂಡ್ತೀನಿ, ಬನ್ನಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗ ಆ ಕಲ್ಲಲ್ವಾ? ಹಾ, ಆ ಕಲ್ಲಿನಿಂದ ಎಷ್ಟು ದೂರ ಇದೆ? ಮೆಶ್ ಹಾಕಿದ್ದಾರೆ ಅಲ್ಲವರೆಗೂ. ಎಷ್ಟಡಿ ಬರುತ್ತೆ ಇದು ಅಂದಾಜು? 100 ಅಡಿ ಬರುತ್ತೆ. ಇಲ್ಲಿಂದ ಎಷ್ಟಡಿ ಇದೆ ಇದು? ಇಲ್ಲಿಂದ ಆ ಜಾಲಿ ಮರದವರೆಗೂ ಹಿಂಗ್ ಸ್ಕ್ವೇರ್ ಆಗಿದೆ, 4 ಮೂಲೆ ಇದೆ. ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಸೌತ್ ಈಸ್ಟ್ ಬೆಳೀತಾ ಹೋಗುತ್ತೆ, ನಾರ್ತ್ ಈಸ್ಟ್ ಬೆಳೀತಾ ಹೋಗುತ್ತೆ. ಸರಿ, ಓಕೆ. ಈಗ ನೋಡಿ, ಇದು ರೋಡ? ಇದು ರೋಡ್ ಅಲ್ಲ ಸರ್. ನೀವು ಬಿಡ್ಬಹುದು ಅಥವಾ ಬಿಟ್ರೆ ಬಿಡ್ಬೋದು. ಬಿಟ್ರೆ ಬಿಡ್ಬೋದು, ಬಿಡದಂಗಿರ್ಬೋದು. ಎಸ್. ಒಂದು ಇಲ್ಲಿ ನಾನು ಹೇಳೋದು, ನಿಮಗೆ ಭಾರಿ ಬಲ ಬರ್ಬೇಕಂದ್ರೆ ಒಂದ್ ಕೆಲಸ ಮಾಡೋಣ. ಇಲ್ಲವ್ರು ಹಾಕೊಳ್ಳೋಣ, ಇಲ್ಲಿಂದ ರೋಡ್ ಬಿಟ್ಕೊಳ್ಳೋಣ. ಅರ್ಥ ಆಯ್ತು ಹೇಳೋದು? ಅವಾಗ ಸುತ್ತು ಒಂದು ಫೆನ್ಸಿಂಗ್ ಮಾಡ್ಕೊಂಬೋಣ. ಇಲ್ಲಿ ಮನೆ ಕಟ್ಟಿದ್ರೆ ಅಧಿಕಾರ ಸಿಗಂತ ಮನೆ ಇದು, ನೆನಪಿಟ್ಕೊಳ್ಳಿ ಅದನ್ನು. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಸೈಟ್ನ ಈ ರೋಡ್ಗಿಂತ ಹೈಟ್ ಆಗಿ ಸ್ವಲ್ಪ ಮಣ್ಣು ಇರಿಸ್ಬೇಕಷ್ಟೇ. ನಿಮ್ಗೊಂದು ಎಷ್ಟು ನಮ್ಗೊಂದು 50 ಅಡಿ ಬೇಕಪ್ಪ ಅಂದ್ಕೊಳ್ಳಿ, ಒಂದು 50 ಅಡಿ ಫೆನ್ಸಿಂಗ್ ಮಾಡ್ಕೊಳ್ಳೋಣ ಅಷ್ಟೇ. ಸ್ವಲ್ಪ ರೋಡ್ ಮಾಡ್ಕೊಳ್ಳಿ, ಇದನ್ನ ಬೇರೆ ಎಲ್ಲ ಓಡಾಡ್ಲಿ. ಇದು ಜಮೀನ್ ಸೀದಾ ಮಾಡ್ಬಿಡೋಕಂತ. ಇದು ಚೆನ್ನಾಗಿದೆ ಅಲ್ವಾ ಸೈಟ್? ಇದು ಭಾರಿ ಚೆನ್ನಾಗಿದೆ ಸೈಟ್ ಇದು. ಯಾರು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೀನಿ. ಈ ಸೈಟ್ ಯಾರ್ದು ಅಂದ್ರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು 3-4 ಬಾರಿ MLA ಆಗಿದ್ರು ಅವರು, ಎಸ್ ವಿ ರಾಮಚಂದ್ರಪ್ಪ. ಅವ್ರ ಮನೆ ಇರೋದು ಇದೇ ಸೈಟ್, ನೆನ್ಪಿಟ್ಕೊಳ್ಳಿ. ಅಲ್ಲ, ಇವತ್ತು ಆಲ್ರೆಡಿ ಕ್ಯಾಂಡಿಡೇಟ್ ಅವರು ಕೂಡ ಒಟ್ಟು 3-4 ಬಾರಿನ ಗೆದ್ದಿರ್ಬೇಕು. 3 ಬಾರಿ ಗೆದ್ದಿರ್ಬೇಕು ಅವರು. 3 ಬಾರಿ 4 ಬಾರಿ ಗೆದ್ದಿರ್ಬೇಕು ಅವರು. ಅರ್ಥ ಆಯ್ತು ಹೇಳೋದು? ಅವ್ರ ಮನೆ ಸೇಮ್ ಆಸ್ ಇಟ್ ಈಸ್. ನಾನು ಹೇಳ್ತಾರ ಇಲ್ಲಿ ಏನ್ ನಿಂತ್ಕೊಂಡಿದ್ದಾನೆ ಈಗ, ಈ ಪಾಯಿಂಟ್ ಅವ್ರಿಗಿದೆ ಅಷ್ಟೇ. ಇದೊಂದೇ ಪಾಯಿಂಟ್ ಇರೋದು ಅವ್ರಿಗೆ. ಅರ್ಥ ಆಯ್ತಾ? ಬಲ ಇದೆ ನಿಮಗೆ. ಒಳ್ಳೆ ಹತ್ರ ಇರೋದ್ ಬಿಟ್ಟು ಎಲ್ಲೆಲ್ಲ ತೋರಿಸ್ಬೇಡಿ. ಬಂಗಾರನ ಇಷ್ಟಿದ್ರು ನಾವು ಇಟ್ಕೊಳ್ತೀವಿ, ಒಂದ್ ಲೋಡ್ ಕಲ್ಲಿದ್ರೆ ನಾವು ಇಟ್ಕೊಳ್ತೀವ, ಆ ಕಡೆ ಹಾಕುವಂತೀವಿ ಅಲ್ವಾ? ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ದೇವರು ಇದನ್ನ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಪರಮಾತ್ಮ ಇಲ್ಲಿ ಒಂದು ಚಿಕ್ಕದಾಗಿ ನೀವು ಯಾವ ಲೆವೆಲ್ ಕಟ್ತೀರ ಆ ಲೆವೆಲ್ ಕಟ್ಟಿ, ಒಳ್ಳೆ ಮನೆ ಕಟ್ಟಿ, ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಎಲ್ಲೆಲ್ಲೋ ಕಟ್ಟಬೇಡಿ, ಸುಮ್ಮನೆ ಹೋಗಿ ಚೆನ್ನಾಗಿರೋ ಹತ್ರ ಕಟ್ಟಿ. ನೀವು ಬೇರೆ ಮಾಡ್ಕೊಳ್ಬೇಕು, ನನಗೆ ಬೇಡ ಅನ್ನೋದಿಲ್ಲ, ಬಟ್ ಇಲ್ಲಿ ಮನೆ ಕಟ್ಟಿ. ಅರ್ಥ ಆಯ್ತಾ? 100% ನಾನು ಗ್ಯಾರಂಟಿ. ಅರ್ಥ ಆಯ್ತಾ? ನಿಮ್ಗೊಂದು ಡೌಟು ಅಲ್ವಾ? ನೋಡಿ, ಇಲ್ಲಿ ದೇವಸ್ಥಾನ ಇದ್ರೆ ಹೆಂಗೆ ಅನ್ನೋದೊಂದು ಡೌಟ್ ಇರುತ್ತೆ. ಈ ಸೈಟ್ ಇದೆ, ಸೈಟ್ ಪಕ್ಕ ದೇವಸ್ಥಾನ ಇದೆ ಅಂತ ನಿಮ್ಗೆಲ್ಲ ಒಂದ್ ಕಡೆ ಮೈಂಡಲ್ಲಿ ಇರುತ್ತೆ. ಅದು ಯಾವುದೇ ಕಾರಣಕ್ಕೂ ನಾವು ಮಾಡಿರೋ ದೇವಸ್ಥಾನ, ಅದು ಯಾವ ತೊಂದ್ರೆನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅದ್ರ ಬಗ್ಗೆ ಮೈಂಡ್ ಏನಾದ್ರೆ ಕೈ ಬಿಟ್ಬಿಡಿ ಫಸ್ಟ್ ಇವತ್ತೇ. ಆದ್ರೆ ಕೆಲವೊಂದು ಸ್ಥಾನದಲ್ಲಿ ಕೆಲವಾರು ಸೈಟ್ಗಳ, ಆಯಾ ಸೈಟ್ಗಳ ಕಾಂಪಾಸ್ಗೆ ಅನುಗುಣವಾಗಿ ಮತ್ತೆ ಅಲ್ಲಿನ ದಿಕ್ಕುಗಳು ಮತ್ತು ವಿದಿಕ್ಕುಗಳಿಗೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಮಾತ್ರ ಆಯಾ ದೇವಸ್ಥಾನಕ್ಕೆ ಹೊರಗೆ ಆಗದಂತೆ ಅದು ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ ಆ ಸೈಟ್ನ. ಬಟ್ ಆದ್ರೆ ಇದು ಮಾತ್ರ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಈ ದೇವ್ರು ಯಾವ ದೇವ್ರಂದ್ರೆ ಹನುಮಪ್ಪನ ದೇವ್ರು ಒಳ್ಳೇದ್ ಮಾಡ್ತಾನೆ. ಆಂಜನೇಯ ಸ್ವಾಮಿ ಇಲ್ಲಿ ಬಂದವರಂತ ಮಕ್ಕಳು ಕೂಡ ಒಳ್ಳೆ ಅದೃಷ್ಟವಂತರು, ಚೆನ್ನಾಗಿ ಬೆಳಿಲಿ, 100ಕ್ಕೆ 100 ಆಯುಷ್ಯಗಳಾಗಿ ಚೆನ್ನಾಗಿ ಬರುತ್ತಾರೆ, ತೊಂದರೆ ಏನಿಲ್ಲ.